ಈ ಮನೆಯಲ್ಲಿ ಎಲ್ಲ ನಿರ್ಧಾರಗಳು ನಂದೇ. ಈ ಮನೆನ ಕಂಟ್ರೋಲ್ ಮಾಡ್ತಾ ಇರೋದು ಆ ನಿಮ್ ಬಿಗ್ ಬಾಸ್ ಅಲ್ಲ, ವಿಲನ್. ಬಿಗ್ ಬಾಸ್ ಮನೆ ಇದೀಗ ಭೂತ ಬಂಗಲೆಯಾಗಿ ಪರಿವರ್ತನೆ ಆಗಿದೆ. ಫಿನಾಲೆ ಹತ್ತಿರವಾಗುತ್ತಿರುವ ಬೆನ್ನಲ್ಲೇ ಸ್ಪರ್ಧಿಗಳ ನಡುವೆ ಕಾಂಪಿಟೇಷನ್ ಹೆಚ್ಚಾಗಿದೆ. ಸ್ಪರ್ಧಿಗಳೆಲ್ಲ ಟಾಸ್ಕ್ ಆಡಲು ಇನ್ನಷ್ಟು ಛಲದೊಂದಿಗೆ ಸಿದ್ಧರಾಗಿದ್ದಾರೆ. ಈಗ ಬಿಗ್ ಬಾಸ್ ಮನೆ ಸಂಪೂರ್ಣವಾಗಿ ಭೂತ ಬಂಗಲೆಯಾಗಿ ಪರಿವರ್ತನೆಯಾಗಿದೆ. ಈ ವಾರ ಬಿಗ್ ಬಾಸ್ ಬದಲಿಗೆ ದೊಡ್ಡ ಮನೆಯನ್ನ ಕಂಟ್ರೋಲ್ ಮಾಡ್ತಾ ಇರೋದು ಬಿಗ್ ಬಾಸ್ ಅಲ್ಲ, ವಿಲನ್ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ದಾರೆ. ಇನ್ನು ಕಲರ್ಸ್ ಕನ್ನಡ ವಾಹಿನಿ ಶೇರ್ ಮಾಡಿರುವ ಪ್ರೊಮೋದಲ್ಲಿ ಸ್ಪರ್ಧಿಗಳೆಲ್ಲ ಭಯದಿಂದ ನಡುಗಿದ್ದಾರೆ. ಕಳೆದ ಸೀಸನ್ನಲ್ಲಿ ಭೂತ ವಿಷಯಕ್ಕೆ ಹೆದರಿದ ಚೈತ್ರಾ ಕುಂದಾಪುರ ಈ ಬಾರಿ ಕೂಡ ಭಯದಿಂದ ನಡುಗುತ್ತಿರುವುದು ಪ್ರೊಮೋದಲ್ಲಿ ಕಾಣಿಸುತ್ತದೆ. ಇಡೀ ಮನೆಯನ್ನ ಭೂತದ ಮನೆಯನ್ನಾಗಿ ರೂಪಿಸಿದ ಹೊಸ ಪ್ರೊಮೋ ವೈರಲ್ ಆಗಿದೆ. ಇನ್ನು ಗಿಲ್ಲಿ ಫ್ಯಾನ್ಸ್ ಗಿಲ್ಲಿಯ ಲುಕ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುತ್ತಿದ್ದಾರೆ. ಇದು PPK 10 ಏಂಜಲ್ ವರ್ಸಸ್ ಡೆಮಾನ್ಸ್ ಟಾಸ್ಕ್ ನನ್ನೇ ನೆನಪಿಸುತ್ತಿದೆ ಎಂದು ಕಮೆಂಟ್ ಮಾಡುತ್ತಿದ್ದಾರೆ. ಆ ಸೀಸನ್ನಲ್ಲಿ ಕಾರ್ತಿಕ್ ಅವರ ಅಭಿನಯ ಬಹಳ ಪ್ರಶಂಸಲ್ಪಟ್ಟಿತ್ತು. ಇದೇ ರೀತಿ PPK 10 ರಾಕ್ಷಸರು ಗಾಂಧರ್ವರು ವಿಡಂಗಣೆ ಜಗಳಗಳಿಗೆ ವೇದಿಕೆಯಾಗಿ ಬಹಳ ಚರ್ಚೆಗೆ ಕಾರಣವಾಗಿತ್ತು. ಈ ವಾರವೂ ಸ್ಪರ್ಧಿಗಳ ನಡುವೆ ಗಲಾಟೆ ಹೆಚ್ಚು ಕಾಣಬಹುದು ಎಂದು ವೀಕ್ಷಕರು ನಿರೀಕ್ಷಿಸುತ್ತಿದ್ದಾರೆ. ಇನ್ನು ಪ್ರೊಮೋದಲ್ಲಿ ಕಂಡಂತೆ ಬಿಗ್ ಬಾಸ್ ರೂಪದ ವಿಲನ್ ಈ ಮನೆಯಲ್ಲಿ ಇನ್ನು ಮುಂದೆ ಎಲ್ಲಾ ನಿರ್ಧಾರಗಳು ನಂದೇ, ಅಬ್ಬರವೂ ನಂದೇ ಎಂದಿದ್ದಾರೆ. ಈಗ ಬಿಗ್ ಬಾಸ್ ಮನೆಯನ್ನು ಕಂಟ್ರೋಲ್ ಮಾಡ್ತಾ ಇರೋದು ಆ ನಿಮ್ಮ ಬಿಗ್ ಬಾಸ್ ಅಲ್ಲ, ನಾನು ವಿಲನ್ ಎಂದು ನಕ್ಕಿದ್ದಾರೆ. ಇದಕ್ಕೆ ಇಡೀ ಮನೆ ನಡುಗಿದೆ. ಇನ್ನು ಸ್ಪರ್ಧಿಗಳೆಲ್ಲ ರಾಕ್ಷಸರ ರೂಪದಲ್ಲಿ ಕಾಣಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆ ಈಗ ಭೂತ ಬಂಗಲೆಯಾಗಿರುವ ಕಾರಣ ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಆಗಿ ಯಾರೆಲ್ಲ ಮಿಂಚಲಿದ್ದಾರೆ, ಎಷ್ಟೆಲ್ಲ ಜಗಳಗಳು ಆಗಲಿವೆ, ಇನ್ನು ಯಾವ ರೀತಿಯ ಟಾಸ್ಕ್ ನೀಡಲಾಗುತ್ತೆ ಎಂಬ ಕುತೂಹಲ ವೀಕ್ಷಕರಲ್ಲಿ ಮನೆ ಮಾಡಿದೆ. ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.